ಓಂ ಗಂ ಗಣಪತಿ ನಮಃ. ಆಗಜಾನನ ಪದ್ಮಾರ್ಕಂ ಗಜಾನನ ಮಹಾರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಸ್ಮಹೇ. ಓಂ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಭವಿಷ್ಯದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ಈ ಮಹಾಲಯ ಪಿತೃಪಕ್ಷಗಳು, ಈ ಪಿತೃಪಕ್ಷಗಳು ಆ ವಿಚಾರಕ್ಕಾಗಿ ಮುಂದಿನ ಒಂದು ಒಳ್ಳೆಯ ಒಂದು ಸಂಚಿಕೆಯನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಆ ಸಂಚಿಕೆಯನ್ನು ಖಂಡಿತವಾಗ್ಲೂ ಎಲ್ಲರೂ ನೋಡಿ. ಯಾಕೆ ಅಂದರೆ, ಸಾಕಷ್ಟು ಜನಕ್ಕೆ ಈ ಪಿತೃದೋಷಗಳಾಗಿರ್ಬೋದು, ಮಾತೃದೋಷಗಳಾಗಿರ್ಬೋದು, ಭ್ರಾತೃದೋಷಗಳಾಗಿರ್ಬೋದು, ಸರ್ಪದೋಷಗಳು, ಮಂಡುಕ ದೋಷ, ಮಾರ್ಜಾಲ ದೋಷ, ಈ ರೀತಿ ನಾನಾ ರೀತಿಯಾದಂತಹ ದೋಷಗಳಿರ್ತದೆ. ಅದರೆಲ್ಲ ವಿಚಾರಗಳನ್ನು ಆ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಈ ವಾರದ ಭವಿಷ್ಯಕ್ಕೆ ಬಂದಾಗ ನಾವು ಪ್ರಪ್ರಥಮ ಬಾರಿಗೆ ಪಂಚಾಂಗ ಶ್ರವಣ, ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ತಿಥಿಗಳು, ಹೀಗೆ ತಿಥಿವರ್ಗಗಳಾಗಿರ್ತದೆ. ಅದೇ ರೀತಿ ಗ್ರಹಗಳ ಸಂಚಾರ, ರವಿ, ಬುಧ ಹಾಗೂ ಕೇತುವಿನ ಸಂಚಾರ ಸಿಂಹ ರಾಶಿಯಲ್ಲಿ ಇರುತ್ತದೆ. ಇನ್ನ ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಿ, ಶುಕ್ರರ ಸಂಚಾರ ಕರ್ಕಾಟಕ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ಕುಜರ ಸಂಚಾರ, ಮಹಾತ್ಮನಾದಂತಹ ಶನಿ ಮಹಾತ್ಮರು ಮೀನ ರಾಶಿಯಲ್ಲಿ, ನಂತರ ರಾಹುವು ಕುಂಭರಾಶಿಯಲ್ಲಿ. ಇದಿಷ್ಟು ಒಂದು ಗ್ರಹಗಳ ಸಂಚಾರವಾಗಿರ್ತದೆ. ಚಂದ್ರನು ರೋಹಿಣಿ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರ, ಅದೇ ರೀತಿ ನಕ್ಷತ್ರಗಳನ್ನು ಸಂಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಆಧಾರದ ಮೇಲೆ ಮೇಷದಿಂದ ಮೀನರಾಶಿಯವರೆಗೆ ಗ್ರಹಗಳ ಆಧಾರದಂತೆ ಫಲ ಅಂದರೆ ಶುಭ ಅಶುಭಗಳನ್ನು ನಿರ್ಣಯ ಮಾಡುವಂಥದ್ದು. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಒಂದು ರೀತಿಯಂಥ ಸಮಾಧಾನ, ಏನೋ ಒಂದು ರೀತಿಯಂಥ ಬೆಳಕಿನ ಹಾದಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಕ್ಕಳ ಭವಿಷ್ಯತ್ತಿಗಾಗಿ ಸಾಕಷ್ಟು ಯೋಚನೆ ಮಾಡ್ತೀರಾ. ಯಾರಿಗೆಲ್ಲ ಯಾವುದೋ ಹೊಸ ಕೆಲಸ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ಅದ್ರದ್ದು ಏನಾಗಿಲ್ವೋ ಅನ್ನೋಂಥದ್ದು ಕುತೂಹಲ ಇರ್ತದಲ್ಲ, ಆ ಕುತೂಹಲಕ್ಕೆ ಸರಿಯಾದಂತಹ ಸಮಂಜಸವಾದಂತಹ ಉತ್ತರ ಸಿಗುವಂತಹ ವಾರ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಊಟೋಪಚಾರಗಳಲ್ಲಿ ವ್ಯತ್ಯಾಸವಾಗಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮಾನಸಿಕವಾಗಿ ಸಂತಸವನ್ನು ಕಾಣುವಂಥದ್ದು, ಮಾತಾಪಿತೃಗಳ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಅಂದರೆ ಶುಭಕರವಾದಂತಹ ವ್ಯತ್ಯಾಸಗಳನ್ನು ಕಾಣುವಂಥದ್ದು, ಅಣ್ಣ ತಮ್ಮಂದರ ಜೊತೆಗೆ ಸಾಮರಸ್ಯದ ಜೀವನವನ್ನು ಸಾಗಿಸುವಂಥದ್ದು, ಈ ರೀತಿಯಾದಂತಹ ಶುಭಕರವಾದಂತಹ ವಾರವನ್ನು ನೀವು ಖಂಡಿತ ನಿರೀಕ್ಷಿಸಬಹುದು. ಪರಿಹಾರ ರೂಪಕವಾಗಿ ಯಾವ ದೇವರನ್ನ ಸ್ಮರಣೆ ಮಾಡಿದ್ರೆ ಒಳ್ಳೆಯದು ಅಂದರೆ, ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯಲ್ಲಿ ಚಂದ್ರರ ಸಂಚಾರ, ರಾಶ್ಯಾಧಿಪತಿನೂ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಾ. ಅಂದರೆ ಬದಲಾವಣೆ ಅಂದರೆ ಸುಧಾರಣೆ. ಏನೇ ಒಂದು ಸಾಲ ಇದ್ರೂ ಸಾಲ ಮನ್ನಾ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾರೋ ಕೊಡುವಂಥದ್ದಿದ್ರು ಆ ಸಾಲದ ವಿಚಾರದಲ್ಲಿ ಅವರು ನಿಮ್ಮ ಕೈ ಸೇರಿಸುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು ಪ್ರಪ್ರಥಮ ಬಾರಿಗೆ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಈಗೋಯಿಸ್ಟಿಕ್ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು, ನಾನತ್ವವನ್ನು ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಾತಿನ ವಿಚಾರದಲ್ಲಿ ಗಾಂಭೀರ್ಯತೆಯನ್ನು ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ಖಂಡಿತ ಚಿಂತೆ ಮಾಡುವಂಥದ್ದೇನಿಲ್ಲ, ಅದು ಸಹ ಸುಧಾರಣೆಗೆ ಒಳಗಾಗ್ತೀರಾ. ಇನ್ನು ಷಷ್ಠ ಸ್ಥಾನದಲ್ಲಿ ಕುಜರ ಸಂಚಾರ ಮಾಡಬೇಕಾದ್ರೆ ಈ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಗ್ಯಾಸ್ಟ್ರೈಟಿಸ್ ಸ್ವಲ್ಪ ಆಗುವಂಥ ಸಾಧ್ಯತೆ ಇರ್ತದೆ. ಸರಿಯಾದ ಸಮಯಕ್ಕೆ ನೀರನ್ನು ಸೇವನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಳ್ಳೆಯ ಪಾನೀಯಗಳನ್ನು ಬಿಸಿನೀರು ಕುಡಿಯುವಂಥದ್ದಾಗಿರ್ಬೋದು ಮಾಡಿದರೆ ಖಂಡಿತ ಎಲ್ಲ ಆರೋಗ್ಯವು ಚೇತರಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ. ಇನ್ನು ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ಸಾಕ್ಷಾತ್ ದುರ್ಗೆಯ ಒಂದು ಸ್ಮರಣೆ ಮಾಡಿ, ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದು. ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ತಿರುಗಾಟ, ಏನೋ ಗೊತ್ತಿಲ್ಲ, ಸುಮ್ಮನೆ ತಿರುಗಾಡ್ತಿರ್ತೀರ, ಕೆಲಸ ಕಾರ್ಯ ವಿಳಂಬ ಆಗುವಂಥ ಸಾಧ್ಯತೆಗಳಿರ್ತದೆ.
ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಯಾರಾದ್ರೂ ಆಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದಿರಾಗಿ ಇಂಥವರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಸುಮ್ನೆ ಮಾತಾಡಿ ನಿಷ್ಠುರ ಆಗುವಂಥದ್ದು ಬೇಡ. ಹೆಣ್ಣು ಮಕ್ಕಳಿಗೆ ಈ ವಾರ ಬಂಪರ್ ಅಂದ್ರೆ ಏನೋ ಒಂದು ರೀತಿಯ ಹಣಕಾಸಿನ ವಿಚಾರದಲ್ಲಿ ಸಂತಸದ ವಾತಾವರಣ. ಜೊತೆಗೆ ಏನಾದ್ರೂ ವಸ್ತುವನ್ನ ಖರೀದಿ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು, ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವನ್ನು ಕಾಣುವಂಥದ್ದು, ಈ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಅದೃಷ್ಟವಾದಂತಹ ವಾರ ಅಂತ ಹೇಳ್ಬೋದು. ಇನ್ನು ಮಕ್ಕಳ ಓದಿನ ವಿಚಾರದಲ್ಲಿ ಯಾರೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೋ ಅವ್ರಿಗಂತೂ ಅದ್ಭುತವಾದಂತಹ ವಾರ. ಯಾರೆಲ್ಲ ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೋ ಅವ್ರಿಗೂ ಸಹ, ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರ ಯಾರು ಮಾಡ್ತಾ ಇದ್ರು ಅವ್ರಿಗೆಲ್ಲ ಒಂದು ಒಳ್ಳೆಯ ವಾರ ಅಂತ ತಿಳಿಸ್ಬೋದು. ಪರಿಹಾರ ರೂಪಕವಾಗಿ ನೀವೇನ್ ಮಾಡಬೇಕು ಅಂದ್ರೆ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಆತಂಕ. ಯಾಕೋ ಈ ಗ್ರಹಣ ನಮ್ಮ ರಾಶಿಯವರಿಗೆ ಕೆಟ್ಟದ್ದು ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಭಾವನೆಗಳು ಬಂದಿರ್ತದೆ. ಖಂಡಿತ ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ನೀರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನಂದ್ರೆ, ಕಲುಷಿತವಾದಂತಹ ನೀರು ಕುಡಿಯೋದು, ಗಂಟ್ಲು ಕೆರೆತ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಅಜೀರ್ಣತೆ ಆಗುವಂಥದ್ದು, ಈ ರೀತಿಯಾದಂತಹ ವಾತಾವರಣ ಆರೋಗ್ಯದ ವಿಚಾರದಲ್ಲಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬಾ ಒಳ್ಳೆಯದು. ತಾಯಿ ತಂದೆಗಳ ಆರೋಗ್ಯದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ದೈವ ದರ್ಶನದಿಂದ ಖಂಡಿತವಾಗ್ಲೂ ಎಲ್ಲ ಒಂದು ದೋಷಗಳ ನಿವಾರಣೆಯಾಗಿ ನೀವು ಅಭಿವೃದ್ಧಿಯನ್ನ ಖಂಡಿತ ಕಾಣ್ತೀರಾ. ಪರಿಹಾರ ಏನು ಅಂದ್ರೆ, ಚಂದ್ರಶೇಖರ, ಪರಮೇಶ್ವರ, ಈಶ್ವರನ ಒಂದು ಸ್ಮರಣೆ ಮಾಡ್ಕೊಂಡ್ಬಂದ್ರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬಹುದು. ಅದ್ರ ಜೊತೆಗೆ ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ನೋಡಿ, ಸಿಂಹರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ರವಿಯು ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಕೇತು ಹಾಗೂ ಬುಧರ ಒಂದು ಸಂಯೋಗ, ಸಪ್ತಮ ಸ್ಥಾನದಲ್ಲಿ ರಾಹುವಿನ ಒಂದು ದೃಷ್ಟಿ, ಜೊತೆಗೆ ಅಷ್ಟಮದಲ್ಲಿ ಶನಿ ಮಹಾತ್ಮರು. ಈಗಿದ್ದಾಗ ಏನ್ ಹೇಳ್ತದೆ ಶಾಸ್ತ್ರ ಅಂದ್ರೆ, ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಆದ್ರೆ ನಿಮ್ಮ ಒಂದು ಕಷ್ಟಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗಲ್ಲ. ಅದು ಇವತ್ತು ಸಿಗೋದು ಎರಡು ಮೂರು ದಿವಸ ಬಿಟ್ಟಾದ್ಮೇಲೆ ನಿಮ್ಗೆ ಯಾವುದೋ ಒಂದು ಹಣಕಾಸು ಸೇರುವಂತದ್ದಾಗಿರ್ಬೋದು. ಭೂಮಿ ವ್ಯವಹಾರದ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಾ ಇರ್ತೀರಾ. ಆ ಭೂಮಿ ವ್ಯವಹಾರಗಳಲ್ಲೂ ಸಹ ಏನೋ ಒಂದು ರೀತಿಯಾದಂತಹ ಏರಿಳಿತವನ್ನು ಕಾಣ್ತಾ ಇರ್ತೀರಾ. ಜೊತೆಗೆ ಹಿರಿಯರಿಂದ ಸ್ವಲ್ಪ ನಿಂದನೆಗೊಳಗಾಗುವಂತ ಸಾಧ್ಯತೆಗಳಿರ್ತದೆ. ನಿಮ್ ಬಾಸ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ದೊಡ್ಡವರಾಗಿರ್ಬೋದು, ಇಂಥವರಿಂದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂತ ಸಾಧ್ಯತೆ ಇರ್ತದೆ. ಇದು ಮಧ್ಯಾರ್ಧ ಅಂದ್ರೆ ಬುಧವಾರ ತನಕ ಈ ರೀತಿ. ತದನಂತರ ಖಂಡಿತ ನಿಮಗೆ ಬೆಳಕಿನ ಹಾದಿಯನ್ನು ಕಾಣುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಚಿಂತೆ ಮಾಡುವಂಥದ್ದು ಏನಿಲ್ಲ. ಇನ್ನಷ್ಟು ನೀವು ಒಂದ್ ರೀತಿಯಂತಹ ಬೆಳಕಿನ ಹಾದಿಯನ್ನು ಕಂಡು ಅಭಿವೃದ್ಧಿ ಮಾಡ್ಕೋಬೇಕು ಅಂದ್ರೆ ವಿನಾಯಕನ ಸ್ಮರಣೆ ಮಾಡಿ, ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡಿರ್ತೀರಾ. ಆ ಆರೋಗ್ಯದಿಂದ ಚೇತರಿಸ್ಕೊಂಡು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹೊಸ ಚಿಂತನೆ ಮಾಡುವಂಥದ್ದು, ಯಾವುದೋ ಒಂದು ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡುವಂಥದ್ದು, ವ್ಯವಹಾರವಾಗಿ ನೀವು ಹೂಡಿಕೆ ಮಾಡುವಂಥದ್ದು, ಬೇಕೋ ಬೇಡವೋ ಅನ್ನೋ ಒಂದು ಗೊಂದಲ ಆಗಿರುತ್ತೆ. ಖಂಡಿತ ನೀವು ಯಾವ್ದಾದ್ರು ಹೂಡಿಕೆ ಮಾಡ್ಕೋಬಹುದಾಗಿತ್ತು. ಸ್ವಲ್ಪ ನೀವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳುವಂತಹದ್ದು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಖಂಡಿತ, ಯಾಕೆಂದ್ರೆ ನಿಮ್ಮ ಸ್ವಲ್ಪ ಎಲ್ಲ ಡಿಲೇ ಆಗೋದು, ಲೇಟ್ ಮಾಡ್ಕೊಳ್ಳೋದು, ಲೈಫಲ್ಲಿ ನಿಧಾನ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಸ್ವಲ್ಪ ಚುರುಕುತನದಿಂದ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ರೆ ಖಂಡಿತ ನಿಮ್ಮ ಎಲ್ಲ ಜೀವನದಲ್ಲೂ ಅಭಿವೃದ್ಧಿಯ ಹಾದಿಯನ್ನು ನೀವು ಖಂಡಿತ ಕಾಣುವಂತ ಸಾಧ್ಯತೆ ಇರುತ್ತದೆ. ಆರೋಗ್ಯದಲ್ಲಿ ಚೇತರಿಕೆ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಸಾಂಸಾರಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಪರಿಹಾರ ರೂಪಕವಾಗಿ ಲಕ್ಷ್ಮೀನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂತ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಕುಟುಂಬದಲ್ಲೂ ಸಹ ಸುಧಾರಣೆ, ಸಂಬಂಧಿಕರಿಂದ ನಿಮ್ಗೆ ಒಳ್ಳೆ ಮನ್ನಣೆ ಸಿಗುವಂಥದ್ದು, ಕೆಲಸದಲ್ಲಿ ಬಡ್ತಿ ಅಥವಾ ಕೆಲಸದಲ್ಲಿ ಒಂದು ರೀತಿಯಂತಹ ಸಂಬಳ ಹೆಚ್ಚು ಮಾಡುವಂಥದ್ದು, ಅಥವಾ ಬೇರೆ ವರ್ಗಾವಣೆ ಮಾಡುವಂಥದ್ದು, ಬೇರೆ ಕೆಲಸಗಳಿಗೆ ಹೋಗಿ ನೀವು ಖಂಡಿತವಾಗ್ಲೂ ಲಾಭವನ್ನು ಗಳಿಸುವಂಥದ್ದು, ವಿದೇಶ ಯೋಗವೂ ಸಹ ಇದೆ. ನಿಮ್ಗೇನೋ ವಿದೇಶ ಯೋಗ ಅಂದಿದ ತಕ್ಷಣ ವಿದೇಶಕ್ಕೆ ಹೋಗ್ಬೇಕು ಅಂತೇನಿಲ್ಲ, ಬೇರೆ ಊರಿಗೆ ಹೋಗಿ ಕೆಲಸ ಮಾಡುವಂತ ಯೋಗವನ್ನು ಸಹ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಇರ್ಬೇಕಾದ್ರೆ
ನಿಮ್ಮ ಒಂದು ಪ್ರಯತ್ನವೂ ಸಹ ತುಂಬಾ ಮುಖ್ಯ. ಅಯ್ಯೋ, ನಾನು ಮನೇಲಿ ಕೂತ್ಕೊಂಡು ಎಲ್ಲ ಯೋಚನೆ ಮಾಡ್ಬಿಟ್ರೆ ಆಗೋಗುತ್ತೆ ಅನ್ನೋದು ತಪ್ಪಿನ ಕಲ್ಪನೆ. ಅದೇ ರೀತಿ ದುಂದು ವೆಚ್ಚವನ್ನ ತುಲಾರಾಶಿಯವರು ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಕಾಲಿಗೆ ಸಂಬಂಧಂತಹ ಪೆಟ್ಟಗಳನ್ನ ಬೀಳುವಂತ ಸಾಧ್ಯತೆ ಇರ್ತದೆ. ಹರಿತವಾದಂತಹ ಯಾವ್ದಾದ್ರು ಚಾಕು ಚೂರಿಗಳು ಸಣ್ಣ ಪುಟ್ಟ ಇದ್ದಾಗ ಅದರಲ್ಲಿ ಹುಷಾರಾಗಿ ನೀವು ಏನೋ ಒಂದು ಅಡ್ಗೆ ವಿಚಾರದಲ್ಲಾಗಿರ್ಬೋದು, ಅಡ್ಗೆ ಮನೆಯಲ್ಲಾಗಿರ್ಬೋದು, ಬೇರೆ ವಿಚಾರದಲ್ಲಿ ಆ ಕೆಲಸ ಮಾಡುವಂತ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಅಲ್ಲಿ ಸ್ವಲ್ಪ ಟೇರ್ ಆಗುವಂತ ಸಾಧ್ಯತೆ ಇರ್ತದೆ. ನೀವೇನ್ ಮಾಡ್ಬೇಕು ಈ ರೀತಿ ಇದ್ದಾಗ? ಸಾಕ್ಷಾತ್ ಧನ್ವಂತರಿಯ ಸ್ಮರಣೆ ಜೊತೆಗೆ ಪರಮಾತ್ಮನಾದಂತ ಕಾಲಭೈರವನ ಸ್ಮರಣೆ ಮಾಡಿ ಕಾಲ ಕಾಲಕ್ಕೆ ನಿಮ್ಮನ್ನೆಲ್ಲ ಅಭಿವೃದ್ಧಿ ಮಾಡ್ತಾರೆ. ನಿಮಗೆ ಶುಭ ವಾರಗಳು ಮಂಗಳವಾರ, ಬುಧವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಯಾವ ಕೆಲಸ ಕಾರ್ಯ ಮಾಡಿದ್ರು ಒಂದ್ ಸ್ವಲ್ಪ ಆ ವೇರಿ ಆಗ್ತಾ ಇದೆ, ಅಂದ್ರೆ ಏರಿಳಿತ ಆಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಇರ್ಬೋದು, ಮಾನಸಿಕ ವಿಚಾರದಲ್ಲಿ ಆಗಿರ್ಬೋದು, ಜೊತೆಗೆ ದೈಹಿಕ ವಿಚಾರದಲ್ಲಾಗಿರ್ಬೋದು, ಈ ಮೂರು ವಿಚಾರಗಳಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಜೊತೆಗೆ ನೀವು ಯಾವುದೋ ಒಂದು ತುಂಬಾ ಹಳೆಯ ಒಂದು, ಅಂದ್ರೆ ಸಿವಿಲ್ ಕೇಸ್ ಆಗಿರ್ಬೋದು, ಅಥವಾ ಭೂಮಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಆಸ್ತಿ ವಿಚಾರಗಳಾಗಿರ್ಬೋದು, ನಿಮ್ಮ ಒಂದು ಯಾವುದೋ ಒಂದು ಅರಿಯರ್ಸ್ ಬರುವಂತದ್ದು ವಿಚಾರ ಇರ್ಬೋದು, ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಕಡೆ ವಾಲುವಂತ ಸಾಧ್ಯತೆ, ಅಂದ್ರೆ ನಿಮ್ಮ ಕಡೆ ಬಂದು ಒಂದು ರೀತಿಯಿಂದ ಬೆಳಕನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದ್ರ ಒಟ್ಟಿಗೆ ನೀವು ಅದಕ್ಕೆ ಸರಿಯಾದಂತಹ ಪ್ರಯತ್ನಗಳು ಬೇಕಾಗುತ್ತೆ. ಇವಾಗ ಯಾವ್ದೋ ಊರಿನ ಆಸ್ತಿ ಬರ್ಬೇಕು, ನೀವು ಊರಿಗೆ ಹೋಗ್ಲಿಲ್ಲ ಅಂದ್ರೆ ಆಸ್ತಿ ನಿಮ್ ಕೈ ಸೇರಲ್ಲ. ಖಂಡಿತ ನೀವು ಹೋಗಿ ಆ ಊರಲ್ಲಿ ಸ್ವಲ್ಪ ಓಡಾಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಸೇರುವಂತ ಸಾಧ್ಯತೆಗಳಿರ್ತದೆ. ಇನ್ನ ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ತುಂಬಾ ಒಳ್ಳೇದು. ಮಕ್ಕಳ ಓದಿನ ವಿಚಾರದಲ್ಲೂ ಸಹ ಸ್ವಲ್ಪ ಕಾಳಜಿಯನ್ನು ವಹಿಸಿದ್ರೆ ತುಂಬಾ ಒಳ್ಳೇದು. ಸರಿ, ಏನ್ ಮಾಡ್ಬೇಕು? ಸಾಕ್ಷಾತ್ ಆ ಸರಸ್ವತಿ ದೇವಿಯ ಒಂದು ಸ್ಮರಣೆ, ಶಾರದಾಂಬೆಯ ಒಂದು ಸ್ಮರಣೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಜೊತೆಗೆ ಶನಿವಾರ, ಸೋಮವಾರ ಹಾಗೂ ಭಾನುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ಧನುರ್ ರಾಶಿಯಲ್ಲಿ ಜನನವಾಗಿರೋರೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲಿ ಚಂಚಲತೆಯಿಂದ ದೂರ ಆಗುವಂಥದ್ದು. ಏನೋ ಗೊತ್ತಿಲ್ಲ, ಯಾವ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ಸ್ವಲ್ಪ ದೂರ ಆಗಿದೆ. ಹೊಸ ಸೈಟು, ಹೊಸ ಬಿಸ್ನೆಸ್ಸು, ಹೊಸದಾದಂತಹ ಯಾವುದಾದ್ರೂ ಒಂದು ಯೋಚನೆ, ಆಲೋಚನೆಯಿಂದ ಅಭಿವೃದ್ಧಿಯ ಹಾದಿಯನ್ನು ಕಾಣುವಂಥದ್ದು. ಯಾರು ಏನೇ ಅಂದ್ಕೊಳ್ಳಿ, ನನಗೇನಾಗಬೇಕು, ಯಾರೋ ನನಗೆ ಹಣಕಾಸು ಕೊಡ್ಬೇಕಾಗಿತ್ತು, ಹಣಕಾಸು ಕೊಟ್ಟಿಲ್ಲ, ಆದ್ರೂ ಚಿಂತೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಯಾವತ್ತೂ ಬೇರೆಯವ್ರಿಗೋಸ್ಕರ ನೀವು ದುಡಿಯೋದು ಜಾಸ್ತಿ, ಬೇರೆಯವ್ರಿಗೋಸ್ಕರ ಚಿಂತನೆ ಮಾಡುವಂಥದ್ದು ಜಾಸ್ತಿ. ಆ ಕಾರಣದಿಂದ ಏನು ಚಿಂತೆ ಮಾಡಕ್ ಹೋಗ್ಬಿಡಿ, ನಿಮ್ ಕೈ ಸೇರೇ ಸೇರುತ್ತೆ ಹಣಕಾಸು, ಯಾವುದೇ ಒಂದು ನಿಮ್ಗೆ ಬರ್ಬೇಕಾಗಿರುವಂಥದ್ದು. ಇದು ಹಣಕಾಸಿನ ವಿಚಾರ. ವಿದ್ಯೆ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿಯ ಹಾದಿಯನ್ನು ಕಾಣ್ತೀರಾ, ಉತ್ತರೋತ್ತರ ಅಭಿವೃದ್ಧಿ ಕಾಣ್ತೀರಾ, ಬಡ್ತಿಯನ್ನು ಕಾಣುವಂಥದ್ದು. ನಿಮಗೂ ಸಹ ವಿದೇಶಿ ಯೋಗವೂ ಸಹ ಇರೋದ್ರಿಂದ ಅಭಿವೃದ್ಧಿ ಸಂಪೂರ್ಣವಾಗಿರ್ತದೆ. ಪರಿಪೂರ್ಣವಾಗಿ ನೀವು ಯಾವ ಒಂದು ದೇವರನ್ನು ಸ್ಮರಣೆ ಮಾಡಬೇಕು ಅಂದ್ರೆ ಗುರುಗಳ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಅತಿ ಮುಖ್ಯವಾಗಿರ್ತದೆ. ಇನ್ನ ಗುರುವಾರ, ಶುಕ್ರವಾರ, ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಅಂದ್ರೆ ಬುಧವಾರ ಗುರುವಾರದ ನಂತರ ಸ್ವಲ್ಪ ಏಳಿಗೆಯನ್ನು ಕಾಣುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನ ನೀವು ಯಾವುದೋ ಒಂದು ವ್ಯವಹಾರ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಅಂದ್ರೆ ಭೂಮಿ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ಚಿನ್ನ ಬೆಳ್ಳಿ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಬೇಕು ಓದುವಂಥದ್ದು, ಇಂಥ ಒಂದು ಯೋಚನೆಗಳು ಇಟ್ಕೊಂಡಿರ್ತಾರ. ಖಂಡಿತವಾಗ್ಲೂ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಸ್ವಲ್ಪ ದಿವಸಗಳು ಅದು ಬೇಡ. ಇನ್ನ ಮಾನಸಿಕ ವಿಚಾರದಲ್ಲಿ ಸ್ಥಿರವಾದಂತಹ ಮನಸ್ಸನ್ನು ಗೆಲ್ಲುವಂತ ಸಾಧ್ಯತೆ ಇರ್ತದೆ. ಸ್ನೇಹಿತರಿಂದ ನಿಮಗೆ ಲಾಭವನ್ನು ಗಳಿಸುವಂತ ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತದೆ. ಓದಿನ ವಿಚಾರದಲ್ಲಿ ಸಾಕಷ್ಟು ಕಾಳಜಿಯನ್ನು ವಹಿಸಿದ್ರೆ ಖಂಡಿತ ನೀವು ಅಭಿವೃದ್ಧಿ ಕಾಣುವಂತ ಸಾಧ್ಯತೆಗಳು ಸಹ ಉಂಟು. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕಫ ಕಟ್ಟೋದು, ಆರೋಗ್ಯದಲ್ಲಿ ಕೆಮ್ಮು, ನೆಗಡಿ ಈ ರೀತಿಯ ಕಾಣುವಂತ ಸಾಧ್ಯತೆಗಳು ಸಹ ಉಂಟು. ಈ ರೀತಿಯಾದಂತಹ ಮಿಶ್ರದಾಯಕವಾಗಿರ್ಬೇಕಾದ್ರೆ ನೀವು ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಸಾಕ್ಷಾತ್ ವಿನಾಯಕನ ಸ್ಮರಣೆ ಮಾಡಿ, ಖಂಡಿತ ಲಕ್ಷ್ಮೀ ಗಣಪತಿ ಇಬ್ರು ನಿಮ್ಗೆ ಒಳ್ಳೆಯ ಒಂದು ಹಾದಿಯನ್ನು ತೋರಿಸ್ತಾರೆ. ನೀವು ಮಂಗಳವಾರ, ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪಾ, ಎಲ್ಲ ಒಂದು ವಾಹಿನಿಗಳಲ್ಲೂ ಈ ಒಂದು ಗ್ರಹಣದ ವಿಚಾರದಿಂದ ಸಾಕಷ್ಟು ಸಮಸ್ಯೆಗಳ ಇದೆ ಅಂತ ಹೇಳ್ತಾ ಇದ್ರೆ ಖಂಡಿತ ಭಯ ಪಡುವಂಥದ್ದು ಬೇಡ. ಒಂದು ವಿಚಾರ ಅಂದ್ರೆ
ಆಕ್ಸಿಡೆಂಟ್ ಅಂದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂಥದ್ದು, ಕೈ ಕಾಲಿಗೆ ಬೀಳುವಂತ ಸಾಧ್ಯತೆ ಇರ್ತದೆ. ಯಾಕೆ ಅಂದ್ರೆ ಮಾಯೆ ಗೊತ್ತೇ ಆಗೋದಿಲ್ಲ. ಮತ್ತೆ ನಿಮ್ಗೆ ಸ್ವಲ್ಪ ಬಿ-ಪಿ ಆಗಿರ್ಬೋದು, ಸ್ವಲ್ಪ ಗಿಟ್ಟಿನೆಸ್ ಅಂದ್ರೆ ತಲೆ ಸುತ್ತು ಬರುವಂಥದ್ದು, ಈ ರೀತಿಯಾದಂತಹ ವ್ಯತ್ಯಾಸಗಳು ಕಾಣುವಂತ ಸಾಧ್ಯತೆ ಇರ್ತದೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಏನೇ ಒಂಚೂರು ಸಣ್ಣ ಪುಟ್ಟ ಏನಾದ್ರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ಊಟೋಪಚಾರಗಳಲ್ಲಿ ಪಿತ್ತವಾದಂತಹ ಊಟವನ್ನ ಆಗಿರ್ಬೋದು, ಅಥವಾ ಆಮ್ಲ ಅಂದ್ರೆ ಈಗ ಇದು ಬರುತ್ತಲ್ಲ, ಹುಣಸೆ ಹಣ್ಣಾಗಿರ್ಬೋದು, ನಿಂಬೆ ಹಣ್ಣಾಗಿರ್ಬೋದು, ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಗ್ಯಾಸ್ಟ್ರೈಟಿಸ್ ಹೆಚ್ಚಾಗುವಂಥದ್ದು ಕುಂಭ ರಾಶಿಯವರಿಗೆ ಹೆಚ್ಚಾಗಿ ಗ್ಯಾಸ್ಟ್ರೈಟಿಸ್ ಆಗುವಂತ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ಆ ಒಂದು ವಿಚಾರ. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಬೇರೆಯವರು ಹೆಲ್ಪ್ ಮಾಡಿ ನೀವು ಅದರಿಂದ ಅಭಿವೃದ್ಧಿಯನ್ನು ಕಾಣ್ತೀರಾ. ಈ ರೀತಿ ಇದ್ದಾಗ ನೀವು ಯಾವ ದೇವರ ಸ್ಮರಣೆ ಮಾಡ್ಬೇಕು ಅಂದ್ರೆ ಹನುಮಂತನ ಸ್ಮರಣೆ ಬೇಕೇ ಬೇಕು. ಜೊತೆಗೆ ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ, ಅಭಿವೃದ್ಧಿ ಖಂಡಿತ. ಶನಿವಾರ, ಶುಕ್ರವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಆದರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಆಗುವಂಥದ್ದು. ಏನಂದ್ರೆ ಇಬ್ಬರು ಮಾಡೋ ಕೆಲಸ ಒಬ್ರು ಕೊಟ್ಟಿರ್ತಾರೆ, ಅದು ತುಂಬಾ ರಿಸ್ಕ್ ಆಗ್ತಾ ಇರ್ತದೆ, ಒತ್ತಡ ಜಾಸ್ತಿ ಆಗಿರ್ತದೆ. ಎಷ್ಟೊತ್ತಾದ್ರೂ ಈಗ ಎಸ್ಪೆಷಲಿ ಯಾರೆಲ್ಲ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರ್ತಾರೋ, ಜೊತೆಗೆ ವೈದ್ಯಕೀಯ ರಂಗದಲ್ಲಿ ಇರ್ತಾರೋ ಅಂತವ್ರಿಗಂತೂ ತುಂಬಾ ಒತ್ತಡ ಜಾಸ್ತಿ ಆಗುವಂಥದ್ದು, ಕೆಲಸನೇ ಮುಗಿಯೋದಿಲ್ಲ ಅನ್ಸೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಒತ್ತಡದಿಂದ ಸ್ವಲ್ಪ ಮಾನಸಿಕವಾಗೂ ಸ್ವಲ್ಪ ಚಿಂತೆಗೆ ಒಳಗಾಗ್ತೀರಾ. ಬೇರೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತ 100ಕ್ಕೆ 100 ನಿಮ್ಗೆ ಆ ಕೆಲಸ ಸಿಗುವಂತ ಸಾಧ್ಯತೆ ಇರ್ತದೆ. ಚತುರ್ಥ ಸ್ಥಾನದಲ್ಲಿ ರವಿಯ ಸಂಚಾರ ಮಾಡ್ತಾ ಇದ್ದಾನೆ, ಚತುರ್ಥ ಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡ್ತಾ ಇದ್ದಾರೆ. ಆ ಗುರುವಿನಿಂದ ನಿಮ್ಗೆ ತುಂಬಾ ಅನುಕೂಲವಾಗುತ್ತೆ, ಅಭಿವೃದ್ಧಿಯ ಹಾದಿಯನ್ನು ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ನೀವು ಗುರುಗಳ ಸ್ಮರಣೆ, ಹನುಮಂತನ ಸ್ಮರಣೆ, ಜೊತೆಗೆ ನಿಮ್ಮ ಇಚ್ಛಾ ದೇವರು, ಮನೆ ದೇವರ ಒಂದು ಸ್ಮರಣೆ ಮಾಡಿದ್ರೆ ಅಭಿವೃದ್ಧಿ ಹಾದಿ ಖಂಡಿತ ಕಟ್ಟಿಟ್ಟ ಬುತ್ತಿ. ನೀವು ಗುರುವಾರ, ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಈ ರೀತಿ ಹೇಳ್ತಾ ಎಲ್ಲ ರಾಶಿಯವರಿಗೂ, ಎಲ್ಲ ವರ್ಗದವ್ರಿಗೂ ಆ ಪರಮಾತ್ಮನ ಅನುಗ್ರಹ ಸದಾ ಇರಲಿ, ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.